ಕೇಂದ್ರದಲ್ಲಿ ಸಿದ್ದರಾಮಯ್ಯ ಅವರು ಇಬ್ರು ಬಲಗೈ ಎರಡು ಕಣ್ಣಿದ್ದಂಗೆ ನಮ್ಗಳಿಗೆ ಕಾಂಗ್ರೆಸ್ ಅಲ್ಲಿ. ಆದರೆ ಏನಂದ್ರೆ ಇಬ್ರು ಒಂದು ತನಕ ಜನಗಳು ಕಿತಾಪತಿ ಮಾಡ್ಕೋದು ಅವ್ರಿಗೂ ಮಾಡ್ಕೋದು. ಡಿ ಕೆ ಶಿವಕುಮಾರ್ ಒಳ್ಳೆ ಹುಲಿ ಇದ್ದಂಗೆ ಅವ್ರುವೆ. ಆದ್ರೆ ಇಬ್ರು ಎರಡು ಕಣ್ಣಿದ್ದಂಗೆ ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ. ಮಕ್ಕಳಿಗೆಲ್ಲ ಎಷ್ಟು ಫ್ರೀ ಆಗ್ತಾ ಇದೆ ಅಂತಂದ್ರೆ ಎಲ್ಲ ನೋಡದೇ ಇರೋ ಜಾಗನೆಲ್ಲ ನೋಡ್ತಾ ಇದ್ದಾರೆ. ಐದು ಗ್ಯಾರಂಟಿಗಳಲ್ಲಿ ಎಷ್ಟು ಗ್ಯಾರಂಟಿ ಯೂಸ್ ಮಾಡ್ಕೊತಾ ಇದ್ದೀರಾ? ನಾವೆಲ್ಲ ಗ್ಯಾರಂಟಿನ ಉಪಯೋಗಿಸ್ತಾ ಇದ್ದೀವಿ. ಉರ್ಕೋಬೇಕು ಅವರು, ಇನ್ನೂ ಇವ್ರು ಬೆಳವಣಿಗೆ ಆಗ್ತಾ ಇದೆ, ಇನ್ನೂ ಉರ್ಕೋತಾ ಇರ್ಬೇಕು ಅವರು. 150 ಜನ ಬೈದಿವಿ. ಸಮಾವೇಶ ಇದೆ, ಸರ್ಬತ್ ಇದ್ದಾರೆ ಸಿದ್ದರಾಮಯ್ಯ ಸಾಧನೆ ಬಗ್ಗೆ. ಸಾಧನೆ ಮಾಡಿದ್ರೆ ಸಿದ್ದರಾಮಯ್ಯ 5ಗೆ ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಸರ್ ನಾವು. ಸಾರಿಗೆ ಫ್ರೀ ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಆಮೇಲೆ ಎಜುಕೇಶನ್ ಯುವ ನಿಧಿ ಕೊಟ್ಟಿದ್ದೀವಿ, ಕರೆಂಟ್ ಫ್ರೀ ಇದೆ. ಇನ್ನೇನು ಬೇಕು ಸರ್? ಭಿನ್ನ ಹೆಲ್ತ್ ಬೇಕಾದ್ರೆ ಏನು ಕೆಲಸನೇ ಮಾಡಿಲ್ಲ, ಸಾಧನೆ ಮಾಡಿಲ್ಲ. ಯಾಕೆ ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ರು. ಸೊ ಅದಕ್ಕೆ ಏನು ಹೇಳ್ತೀರಾ ಸರ್? ಅವರು ಬೇಕಾದಷ್ಟು ಹೇಳಿ, ಅರೆ ನಮ್ಮ ಕಣ್ಣು ಕಾಣ್ತಿರೋ ಸತ್ಯ ಇದು. ನಮ್ಮ ಮಹಿಳೆಯರು ಯಾರು ಬೇಕಾದ್ರೂ ಕೇಳಿ ಏನು ಮಾಡಿದ್ದಾರೆ ಅನ್ನೋದು ಮಹಿಳೆಯರ ಬಾಯಲ್ಲೇ ಬರುತ್ತೆ. ಬಿಜೆಪಿಯವರು 108 ಜನ 108 ಥರ ಮಾತಾಡ್ಬೋದು, ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಮ್ಮ ಸಾಹೇಬರು ಮಾಡಿದ್ದಾರೆ. ಇನ್ನು ಮೂರು ವರ್ಷ ಇರ್ತಾರೆ. ನಾವು ಇರಬೇಕು ಅಂತಾನೆ ಹೇಳ್ತಾ ಇರೋದು ಸರ್. ಇದ್ದೇ ಇರ್ತಾರೆ. ಅವ್ರು ಮಾಡಿರೋ ಸಾಧನೆಗಳನ್ನೇ ಅವ್ರಿಗೆ ಒಪ್ಪಿಗೆ ಆಗೋದು. ಅವ್ರು ಯಾವುದು ಸಹಿತ ಕಪ್ಪು ಚುಕ್ಕಿ ಇಲ್ದಂತಾನೆ ಬೆಳೆದಿದ್ದಾರೆ, ಅದೇ ಮುಂದೆ ಬರೋದು ಅವ್ರಿಗೆ. ಹೌದು. ಈಗ ಸಿದ್ದರಾಮಯ್ಯ ಇವತ್ತು ಮಾಡ್ತಿರೋದ ಸಾಧನೆ ಸಾರ್ಥಕ ಅಂತ ಅನ್ಸುತ್ತಾ? ಸಾರ್ಥಕ, ತುಂಬಾನೇ ಸಾರ್ಥಕ. ಇನ್ನು ಬೆಳಿಬೇಕು ಇವರು, ಇನ್ನ ಬೆಳವಣಿಗೆ ಆಗ್ಲೇಬೇಕು ಅನ್ನೋದು ನಮ್ಮ ಆಸೆ. ಈಗ ನಿಮ್ಗೆಲ್ಲ 2,000 ರೂಪಾಯಿ ಕೊಟ್ಟಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ಅಂತ ಬಿಜೆಪಿ ಅವರು ಹೇಳ್ತಾ ಇದ್ರು. ಏನ್ ಹೇಳ್ತೀರಿ? ಈಗ ಬಿಜೆಪಿ ಅವರು GST ಕಟ್ತಾ ಇದ್ರಲ್ಲ, ಅದನ್ನ ನಿಲ್ಸಿ. ಅದ್ರ ಬಗ್ಗೆ ಇಲ್ಲ. ಇವರು ಮಾತ್ರ 2,000 ಬಡವರೆಲ್ಲನು ಎಷ್ಟು ಮಾತ್ರೆಗೆ ಆಗ್ತಾ ಇದೆ ಸರ್. ಅದು ಜೀವನಕ್ಕೆ ಆಗ್ತಾ ಇದೆ ನಮ್ಗೆ. ಎಷ್ಟು ನಮ್ಗೆ ಸ್ಕೂಲ್ ಫೀಸ್ಗಳಿಗೆ ಆಗ್ತಾ ಇದೆ ಗೊತ್ತಾ? ಅದನ್ನ ತುಂಬಾನೇ ಉಪಯೋಗ ಆಗ್ತಾ ಇದೆ. 2,000 ಕೊಡ್ತಾ ಇರೋದು, ಬಸ್ಗಳಲ್ಲಿ ಹೋಗ್ತಾ ಇರೋದನ್ನ ನಮ್ಗೆ ಹೆಣ್ಮಕ್ಳಿಗೆಲ್ಲ ಎಷ್ಟು ಫ್ರೀ ಆಗ್ತಾ ಇದೆ ಅಂತಂದ್ರೆ ಎಲ್ಲ ನೋಡದೇ ಇರೋ ಜಾಗನೆಲ್ಲ ನೋಡ್ತಾ ಇದ್ದಾರೆ. ಐದು ಗ್ಯಾರಂಟಿಗಳಲ್ಲಿ ಎಷ್ಟು ಗ್ಯಾರಂಟಿ ಯೂಸ್ ಮಾಡ್ಕೊತಾ ಇದ್ದೀರಾ? ನಾವೆಲ್ಲ ಗ್ಯಾರಂಟಿನ ಉಪಯೋಗಿಸ್ತಾ ಇದ್ದೀವಿ. ನಾವು 5 ಗ್ಯಾರಂಟಿನ ಉಪಯೋಗಿಸ್ತಾ ಇದ್ದೀವಿ ಸರ್. ಕಾವ್ಯ ಅಂತ ಹೇಳ್ಬಿಟ್ಟು ನಾವು ಯೂತ್ ಕಾಂಗ್ರೆಸ್ ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿರೋದು. ಸರ್ ನಾವು ಪ್ರತಿ ಒಂದು ಯೂಸ್ ಮಾಡ್ಕೋತೀವಿ. ಈಗ ಡ್ಯೂಟಿಗೆ ಹೋಗ್ಬೇಕಂದ್ರೂ ಬಸ್ಸಲ್ಲಿ ಹೋಗ್ತೀವಿ, ಕರೆಂಟ್ ಫ್ರೀ ಇದೆ ಮಕ್ಳಿಗೆ ಎಜುಕೇಷನ್ಗೋಸ್ಕರ. ಸೊ ಎಜುಕೇಷನಲ್ಲಿ ಎಲ್ಲ ಥರ ಫ್ರೀನೂ ಕೊಡ್ತಾ ಇದ್ದಾರೆ ನಮಗೆ. ಸೊ ಎಲ್ಲನೂ ಯೂಸ್ ಮಾಡ್ಕೋತಾ ಇದ್ದೀವಿ. ಸಾಹೇಬ್ರಿಗೋಸ್ಕರ ಯಾವಾಗಲೂ ಬೆಂಬಲವಾಗಿ ಇರ್ದೇ ಇರ್ತೀವಿ. 3 ವರ್ಷ ಕನ್ಫರ್ಮ್ ಆಗಿ ಇರಿಸ್ತೀವಿ. ಸಿದ್ದರಾಮಯ್ಯವರು ಮತ್ತೆ ಬೇಕು, ಬೇಕೇ ಬೇಕು ಸರ್. ಯಾವತ್ತಿಗೂ ಬಿಟ್ಟು 2028 ಅವನೇ ಹೌದು ಸರ್, ಬಂದೇ ಬರುತ್ತೆ. ನಾವು ಇದೇ ತರ ಅವತ್ತಿಗೂ ಇದ್ದೇ ಇರ್ತೀವಿ ಅವ್ರ ಜೊತೆಗೆ. ಈಗ ಈ ಸಾಧನೆ ನೋಡಿ ಉರ್ಕೋತಾರ ಅವ್ರಿಗೆ ಏನು ಹೇಳ್ತೀರಿ? 7,000 ಜನ 1,000 ಮಾತಾಡಲಿ ಸರ್. ಸಾಧನೆ ಇನ್ನೂ ಉರ್ಕೋಬೇಕು ಅವರು, ಇನ್ನೂ ಇವ್ರು ಬೆಳವಣಿಗೆ ಆಗ್ತಾ ಇದೆ, ಇನ್ನೂ ಉರ್ಕೋತಾ ಇರ್ಬೇಕು ಅವರು. ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಹೌದು, ಭಾಗವಿಧಾತ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಮುಂದಿನ 2028ಕ್ಕೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರ ಬರೋದು. ನಮ್ಮ ಹೆಸರು ಮಂಜುಳಾ ಅಂತ, ನಾವು ವಾರ್ಡ್ ಅಧ್ಯಕ್ಷ ಅಂತ. ಜನ ನಡೀತಾ ಇದೆ ನಮ್ದೆಲ್ಲ. ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅವರೆಲ್ಲ. ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಬೇಕು ನಮ್ಗೆ. ಇನ್ನು 5 ವರ್ಷ ಅವರೇ ಆಡ್ಬೇಕು. ನೆಮ್ಮದಿ ಆಗಿದ್ರಾ ನೀವೆಲ್ಲ? ನೆಮ್ಮದಿ ಆಗಿದ್ದೀವಿ. ಓಕೆ ಸರ್. ಕೆಲಸಗಳೆಲ್ಲ ಆಗ್ತಿದ್ಯಾ? ಆಗ್ತಾ ಇದೆ ಸರ್, ಆಗ್ತಾ ಇದೆ. ಎಲ್ಲ ಪ್ರತಿ ಒಂದು ಕೆಲಸನೂ ಆಗ್ತಾ ಇದೆ. ಎಲ್ಲ ಕೆಲಸನೂ ಆಗ್ತಾ ಇದೆ. ಇವತ್ತು ಬೇರೆ 1,000 ಕೋಟಿ ಬಿಡುಗಡೆ ಆಗ್ತಿದೆ, ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅಂತ. ಎಲ್ಲ ಬಿಡುಗಡೆ ಆದ್ರೆ ಸರ್, ಯಾವುದೇ ಆದ್ರೂ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಷ್ಟು ಅವ್ರ ಬೆಳವಣಿಗೆ ಆಗ್ತಾ ಇರ್ತಾರೆ ನಮ್ಗೆ. ಹೌದು. ಯಾವ ವಾರ್ಡ್ ಅಂದ್ರೆ ನೀವು? ನಾವು ಚಾಮರಾಜ ಕ್ಷೇತ್ರ 23ನೇ ವಾರ್ಡು, 23 ಸುಬ್ರಾಕೆರೆ ವಾರ್ಡು. ಸಿದ್ದರಾಮಯ್ಯ ಅವರು ಬೆಳೆದಿರೋದು ವಾರ್ಡ್ ಅದು. ಹೌದು. ಸುಬ್ಬಯ್ಯನಕೆರೆ ಅಚ್ಚುಕಟ್ಟು ಈ ವಾರ್ಡಲ್ಲಿ 23ನೇ ವಾರ್ಡಲ್ಲಿ ಕೆಲಸಗಳಾಗಿದ್ಯಾ? ಎಲ್ಲ ಕೆಲಸನೂ ಆಗಿದೆ ಸರ್. ಚಾಮರಾಜ ವಿಧಾನಸಭಾ ಕ್ಷೇತ್ರ ಶಾಸಕರಾದ KRS ಗೌಡರು ಮನೆ ಮನೆಗೆ ಬಂದು ಕುಂದುಕೊರತೆ ಸಭೆಗಳಲ್ಲಿ ಮಾಡಿ ಜನಗಳನ್ನ ಸ್ಪಂದಿಸ್ತಿದ್ದಾರೆ. ಪ್ರತಿ 5 ಗ್ಯಾರಂಟಿ ಯೋಜನೆ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಸರ್ಕಾರ ಅದೇ ಏನಿದೆ ಎಲ್ಲ ಭಾಗ್ಯಗಳನ್ನ ತಲುಪಿಸಿದ್ವಿ ಜನಗಳಿಗೆ. ಶಾಸಕರು ಬರ್ತಾರ? ನಮ್ಮ ಶಾಸಕರು 23ನೇ ವಾರ್ಡಲ್ಲಿ ಬೋರ್ವೆಲ್ ಎಲ್ಲ ತೆಗೆಸಿದೆ. ಜನಗಳ ಮನೆಗಳಿಗೆಲ್ಲ ನೀರು ಬರ ಹಂಗ್ ಮಾಡಿದ್ದಾರೆ. ತುಂಬಾ ಹರೀಶ್ ಗೌಡ್ರು ನಮ್ಮ ವಾರ್ಡಲ್ಲಿ ನೀರು ಕೊರತೆ ಅಂತದ್ರಲ್ಲಿ ಈಡೇರಿಸಿದ್ದಾರೆ ಅದನ್ನ. ಖುಷಿ ಇದೆ. 3 ವರ್ಷ ಇದೆ, ಕೆಲಸ ಮಾಡಿಸ್ಕೊಳ್ಳಿ. ಓಕೆನಾ? ಆಮೇಲೆ ಕೈ ಸಿಗಲ್ಲ. ಬಂದೇ ಬರ್ತಾರೆ ಸರ್. ಸಾಹೇಬ್ರಿಂದ ಬೆನ್ನೆಲುಬಾಗಿ ಇದ್ದೇ ಇರ್ತೀನಿ. ಮಲ್ಲಿಕಾರ್ಜುನ ಸಾಹೇಬ್ರಿಗೆ, ಸಾಹೇಬ್ರಿರಾಗಂಡ ನಮ್ಗೆ ಏನು ಭಯ ಇಲ್ಲ. ನಮ್ಮ ಸಾಹೇಬ್ರು ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ವರ್ಣ ಕ್ಷೇತ್ರದಲ್ಲಿ ಇನ್ನು 10 ನಿಂತ್ಕೊಂಡ್ರು ನಮ್ಮ ಸಾಹೇಬ್ರೆ ಗೆಲ್ತಾರೆ, ಮತ್ತೆ ಗೆಲ್ಲಿಸ್ತೀವಿ ನಾವು. ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ. 2,000 ರೂಪಾಯಿ ಮಾಡಿದ್ದಾರೆ. ಎಲ್ಲರಿಗೂ 1 ಸಾವಿರ ನಡ್ಕೊತಾ ಇದ್ದಾರೆ. ಆರೋಗ್ಯಕ್ಕೂ ಮಾತಾಡ್ತಾರಲ್ಲ ಅವ್ರ ಬಗೆಗೆ. ಅವ್ರಿಗೆ ಏನು ಇದಿದೆ ಅಂತ ಆರೋಗ್ಯಕ್ಕೂ ಮಾತಾಡೋಕ್ಕೆ ಯೋಗ್ತಿನೇ ಇಲ್ಲ ಅವ್ರಿಗೆ. ಹೊಟ್ಟೆ ಕಿಚ್ಚೋರ್ಗೆ ಎಲ್ಲರಿಗೂ
ಅವ್ರು ಕಂಡ್ರೆ ಹಿಂಗೆ ಜನ ಎಲ್ಲ ಅವ್ರದಿಗೆ ಸಪೋರ್ಟ್ ಇದ್ದಾರೆ. ಹಿಂದುಳಿದ ಜನ ಎಲ್ಲ ಇದ್ದಾರಲ್ಲ, ಅದಕ್ಕೆ ಅವ್ರಿಗೆ ಹೊಟ್ಟೆ ಕಿಚ್ಚು ನಮ್ಮ ಸಾಹೇಬ್ರು ಕಂಡ್ರೆ. ಅದಕ್ಕೆ ಸುಮ್ಮನೆ ಎಡತ್ತು ಬರೀ ಅದು ಮಾಡೋದು ಇದು ಮಾಡೋದಂತ ಈ ಕುಮಾರಸ್ವಾಮಿ ಅವ್ರ ಪರಿಸ್ಥಿತಿ ಗಂಟ ಜನ ಆಡ್ತಾರೆ. ಅವ್ರು ತಾವು ಹೆಂಗೆ ನಡೆದಿತ್ತು ಅಂತ ಗೊತ್ತಿಲ್ಲ ಜನಗಳಿಗೆ. ಅದನ್ನು ಸಾಹೇಬ್ರ ಬಗ್ಗೆ ಮಾತಾಡೋಕೆ ಯೋಗ್ತಿನೇ ಇಲ್ಲ ಯಾರಿಗೂ. ನಮ್ಮ ಸಾಹೇಬ್ರು ಇನ್ನು 5 ವರ್ಷದ ಕಂಟ ನಮ್ಮ ಸಾಹೇಬ್ರೇ ಇರ್ತಾರೆ, ಸತ್ಯ ಅದು. 5 ಗ್ಯಾರಂಟಿಗಳು ಯಾವ ಗ್ಯಾರಂಟಿ ಯೂಸ್ ಮಾಡ್ಕೊತಾ ಇದ್ದೀರಾ ನೀವು? 2,000 ರೂಪಾಯಿ ಮಾಡಿದ್ದಾರೆ. ಅದೆಲ್ಲರಿಗೂ ಎಲ್ಲ ಮಹಿಳೆಯರು ಎಲ್ಲರೂ ಬಿ ಸಾಹೇಬ್ರು ಅಂದರೆ ಎಲ್ಲರೂ ಖುಷಿಯಾಗಿ ಬಂದಿದ್ದಾರೆ. ನಮ್ಮ ಸಾಹೇಬ್ರು 2,000 ರೂಪಾಯಿ ಹಾಕ್ತಾರೆ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ. 2,000 ರೂಪಾಯಿ ಮ್ಯಾಕ ಲೈಟು, ಇದು ಯಾವುದಪ್ಪ ಬಸ್ಸಲ್ಲಂತೂ ಎಲ್ಲ ದೇವಸ್ಥಾನ 2,000 ಕೋಟಿ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅಂತ ಬಿಜೆಪಿ. ಯಾರು ಸುಮ್ಮನೆ ಅವ್ರಿಗೆ ಹೊಟ್ಟೆ ಕಿಚ್ಚಲ್ವ ಸರ್? ಹೊಟ್ಟೆ ಕಿಚ್ಕಂಗೆ ಆಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ ಅವ್ರು. ನಮ್ಮ ಸಾಹೇಬ್ರ ಇನ್ನು 5 ವರ್ಷ ನಮ್ಮ ಸಾಹೇಬ್ರಿಗೂ ಹುಲಿ ಇದ್ದಂಗೆ ಇರೋದು. ನಮ್ಮ ಸಾಹೇಬ್ರು ಹುಲಿ ಇದ್ದಂಗೆ. ಇನ್ನು 5 ವರ್ಷ ನಮ್ಮ ಸಾಹೇಬ್ರು ಇರೋ ಗಂಟೆವಿ ಯಾರು ಏನು ಮಾಡೋಕ್ಕಲ್ಲ ಕರ್ನಾಟಕದಲ್ಲಿ. ನಮ್ಮ ಸಾಹೇಬ್ರು ಇರೋ ಗಂಟೆ ನಮಗೂ ಧೈರ್ಯ. ಕರ್ನಾಟಕದಲ್ಲಿ ಅವ್ರು ಒಬ್ಬರೇ ಹುಲಿ ನಮ್ಗೆ. 5 ವರ್ಷ ಅವರೇ ಮುಖ್ಯಮಂತ್ರಿ. ಡಿ.ಕೆ ಆಮೇಲೆ ನೋಡ್ಕೊಳ್ಳೋಣ. ಡಿ.ಕೆ ಶಿವಕುಮಾರ್ ಇನ್ನೂ ಏಜ್ ಅದ, ಟೈಮ್ ಇದೆ. ನಮ್ಮ ಸರ್ಕಾರದಲ್ಲಿ ನಮ್ಮ ಸಾಹೇಬ್ರಿಗೆ ಒಂದು ಸೇತಿ ಈಗ ಚಾನ್ಸ್ ಕೊಟ್ರೆ ಅವ್ರಿಗೆ ನೆಕ್ಸ್ಟ್ ಅವ್ರನ್ನೇ ಮಾಡ್ತೀವಿ ನಾವು. ಅವ್ರು ಏಜ್ ಇದೆ ಅವ್ರಿಗೆ. ಇವಾಗ ಅವ್ರು ಕೇಳೋದು ಅನ್ಸಲ್ಲ, ನಮಗೂ ಇಷ್ಟ ಆಗಲ್ಲ. ಅದು ನಮ್ಮ ಸಾಹೇಬ್ರಿಗೆ 2 ವರ್ಷ ಬಿಟ್ಕೊಬಿಟ್ರೆ ನೆಕ್ಸ್ಟ್ ನಮ್ಗೆ ಡಿ.ಕೆ ಶಿವಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ನಾವು. ಅವ್ರು ಕೇಂದ್ರದಲ್ಲಿ ಅವ್ರಿಬ್ರು ಹುಲಿ ಇದ್ದಂಗೆ. ಅವರು ಕರ್ನಾಟಕದ ಸ್ವತ್ತು, ಕರ್ನಾಟಕದ ಮುತ್ತು, ಮೈಸೂರಿನ ಸೊತ್ತು ಎಲ್ಲರಿಗೂ ಗೊತ್ತು. ಸಿದ್ದರಾಮಯ್ಯನವರ ಗೊತ್ತು. ಅವರು ಅಧಿಕಾರದಲ್ಲಿದ್ದರೆ ಎದುರುಗಾಳಿಗಳಿಗೆ ಆಪತ್ತು, ಅವರು ಅಧಿವೇಶನದಲ್ಲಿದ್ದರೆ ಎದುರುಗಾಳಿಗಳಿಗೆ ಆಪತ್ತು. ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಆಯಿತು ವಿದ್ಯುತ್ತು. ಇದೇ ಸಿದ್ದರಾಮಯ್ಯನವರ ಗೊತ್ತು. ಜೈ ಸಿದ್ದರಾಮಯ್ಯಜಿ, ಕಾಂಗ್ರೆಸ್. 2028ಕ್ಕೆ ಸಿದ್ದರಾಮಯ್ಯನವರು ಮುಖ್ಯ. ಜೈ ಸಿದ್ದರಾಮಯ್ಯ. ನನ್ನ ಹೆಸರು ಮಾದೇವಮ್ಮ ಅಂತ, ಗ್ರಾಮ ಪಂಚಾಯತಿ ಮೆಂಬರು, ಹೊಸಕೋಟೆ ಪಂಚಾಯತಿ, ಮೂಡಹಳ್ಳಿ. ಯಾವ ತಾಲೂಕು? ನನ್ನ ವರ್ಣಕ್ಷೇತ್ರ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ, ಈ ಕಾರ್ಯಕ್ರಮಗಳನ್ನ ಜಿಲ್ಲಾಡಳಿತ ಹಮ್ಮಿಕೊಂಡಿದೆ. ಈ ಸಭೆಗೆ ಜೆಡಿಎಸ್ ನವರು ಬಿಜೆಪಿಯವರು ಬರಬೇಕಾಗಿತ್ತು. ಅವರು ಬಂದಿದ್ರೆ ಮೈಸೂರು ಜಿಲ್ಲೆನಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಯ್ತಾ ಇತ್ತು. ಇವತ್ತು ಒಂದೇ ದಿನ 2,078 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಬಿಜೆಪಿಯವರಿಗೆ, ಜೆಡಿಎಸ್ ನವರಿಗೆ ಕೇಳ್ತಾ ಇದ್ದೀನಿ, ನೀವು ಆರೋಪಗಳನ್ನ ಮಾಡ್ತೀರಿ, ಸುಳ್ಳು ಆರೋಪಗಳನ್ನ ಮಾಡ್ತೀರಿ, ಸುಳ್ಳು ಅಪವಾದಗಳನ್ನ ಮಾಡ್ತೀರಿ. ನಾನು ಅನೇಕ ಬಾರಿ ಹೇಳಿದ್ದೀನಿ, ನಿಮಗೆ ಸತ್ಯ ಗೊತ್ತಾಗಬೇಕು ಅಂತಂದ್ರೆ, ಜನರಿಗೆ ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು ಅಂತ ಅನ್ನೋದಾದ್ರೆ, ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂತ ಪ್ರಯತ್ನವನ್ನ ಮಾಡ್ತಕ್ಕಂಥದನ್ನ ನೀವು ನಿಲ್ಲಿಸಬೇಕಾದ್ರೆ ನೀವೆಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು. ಬಿಜೆಪಿಯ ಮುಖಂಡರು, ಜೆಡಿಎಸ್ ನ ಮುಖಂಡರು ಒಂದೇ ವೇದಿಕೆಗೆ ಬಂದ್ರೆ ನಾನು ಆ ವೇದಿಕೆಗೆ ಬರಲಿಕ್ಕೆ ತಯಾರಾಗಿದ್ದೀನಿ. ಚರ್ಚೆ ಮಾಡೋಣ. ನೀವೇನು ಮಾಡಿದ್ರಿ, ನಾವೇನು ಮಾಡೋದು, ನೀವೇನು ಮಾಡಿದ್ರಿ, ನಾವೇನು ಮಾಡೋದು ಅಂತಕ್ಕಂಥದ್ದನ್ನ ಚರ್ಚೆ ಮಾಡೋಣ. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೆ ಹೋಗಿದ್ರೆ ಬಿಜೆಪಿಯವರು ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ, ಖಜಾನೆ ಖಾಲಿಯಾಗಿದೆ, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ದಿವಾಳಿಯಾಗಿದ್ರೆ, ಖಜಾನೆ ಖಾಲಿಯಾಗಿದ್ರೆ ಇವತ್ತು 2,578 ಕೋಟಿ 2,578 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬೇಕಾದ್ರೆ ನೀವು ವೆರಿಫೈ ಮಾಡಬಹುದು, ಯಾರು ಬೇಕಾದ್ರೂ ವೆರಿಫೈ ಮಾಡಬಹುದು.